ದಂಡಂ ದಶಗುಣಂ ಎನ್ನುವಂತೆ ಪ್ರಯಾಣಿಕರಿಗೆ ಬೀಳ್ತಿದೆ ಫೈನ್. ನಮ್ಮ ಮೆಟ್ರೋ ಬೊಕ್ಕಸಕ್ಕೆ ಲಕ್ಷ ಲಕ್ಷ ಹಣ ಜಮೆ. ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ಅತಂತ್ರ ನಡೀತಾ ಇದೆ. ಈ ಒಂದು ಅವಾಂತರಗಳಿಗೆ ಬ್ರೇಕ್ ಹಾಕಲು ಬಿಎಂಆರ್ಸಿಎಲ್ ದಂಡಂ ದಶಗುಣಂ ಎನ್ನುವಂತೆ ದಂಡವನ್ನ ವಿಧಿಸ್ತಾ ಇದ್ದು, ಪ್ರತಿ ಬಾರಿ ಒಂದಲ್ಲ ಒಂದು ಸಮಸ್ಯೆಯನ್ನ ತರುವ ಜನರಿಗೆ ಫೈನ್ ಹಾಕಿ ಗಳಿಸಿದ ಮೊತ್ತ ಎಷ್ಟು ಅಂತ ನಿಮ್ಗೆ ಗೊತ್ತಾ? ಇಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ದುರ್ವರ್ತನೆ, ಅವಧಿ ಮೀರಿ ಪ್ರಯಾಣಕ್ಕೆ ಸೇರಿದಂತೆ ಕಳೆದ 10 ತಿಂಗಳಲ್ಲಿ ದಂಡದ ರೂಪದಲ್ಲಿ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ವಸೂಲಿ ಮಾಡಲಾಗಿದೆ. ನಮ್ಮ ಮೆಟ್ರೋ ವ್ಯಾಪ್ತಿಯ 66 ನಿಲ್ದಾಣಗಳಿಂದ ಪ್ರತಿದಿನ ದಂಡ ಹಾಕಲಾಗ್ತಾ ಇದೆ. ಪ್ರತಿ ತಿಂಗಳು ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ 5 ಲಕ್ಷ ಹಣ ಜಮೆ ಆಗ್ತಾ ಇದೆ. ಹೀಗಾಗಿ ಕಳೆದ 6 ತಿಂಗಳಲ್ಲಿ 10 ಲಕ್ಷ ಜನ ಪ್ರಯಾಣಿಕರಿಂದ 32 ಲಕ್ಷಕ್ಕೂ ಅಧಿಕ ದಂಡವನ್ನು ಹಾಕಲಾಗಿದೆ. ಸರಾಸರಿ 7 ಲಕ್ಷ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದು, ಇದರಲ್ಲಿ ಸರಾಸರಿ 1.50 ಲಕ್ಷ ಪ್ರಯಾಣಿಕರು ನಿಲ್ದಾಣದ ಒಳಗಡೆ ಹೆಚ್ಚು ಹೊತ್ತು ಕಾಲಹರಣ ಮಾಡ್ತಾ ಇದ್ದಾರೆ. ಇನ್ನು ಇನ್ನುಳಿದಂತಹ ಕಾರಣಕ್ಕೆ ಬಿಎಂಆರ್ಸಿಎಲ್ನಿಂದ ದಂಡವನ್ನು ವಿಧಿಸಲಾಗ್ತಾ ಇದೆ. ಪ್ರಯಾಣದ ಬಳಿಕ ನಿಲ್ದಾಣದಲ್ಲಿ 20 ನಿಮಿಷ ಬಳಿಕ ಇರುವಂತಿಲ್ಲ. ಅದಕ್ಕಿಂತ ಹೆಚ್ಚು ಅವಧಿ ಉಳಿದಿದ್ರೆ ಬಿಎಂಆರ್ಸಿಎಲ್ 50 ರಿಂದ 100 ರೂಪಾಯಿ ದಂಡವನ್ನ ವಿಧಿಸುತ್ತೆ. ಹಾಗಾದ್ರೆ ಯಾವ ತಿಂಗಳಿನಲ್ಲಿ ಎಷ್ಟೆಷ್ಟು ದಂಡ ಸಂಗ್ರಹ ಮಾಡಲಾಗಿದೆ? ನವೆಂಬರ್ನಲ್ಲಿ 1,72,173 ಪ್ರಯಾಣಿಕರು ಪ್ರಯಾಣಿಸಿದ್ದು 5,55,674 ಲಕ್ಷ ರೂಪಾಯಿ ದಂಡ ಸಂಗ್ರಹ ಮಾಡಲಾಗಿದೆ. ಡಿಸೆಂಬರ್ನಲ್ಲಿ 1,99,688 ಪ್ರಯಾಣಿಕರು ಪ್ರಯಾಣಿಸಿದ್ದು 5,90,318 ಲಕ್ಷ ರೂಪಾಯಿ ದಂಡ ಸಂಗ್ರಹ ಮಾಡಲಾಗಿದೆ. ಜನವರಿಯಲ್ಲಿ 1,84,089 ಪ್ರಯಾಣಿಕರು ಪ್ರಯಾಣಿಸಿದ್ದು 5,45,791 ಲಕ್ಷ ದಂಡ ಸಂಗ್ರಹ ಮಾಡಲಾಗಿದೆ. ಹಾಗೆ ಫೆಬ್ರವರಿಯಲ್ಲಿ 1,73,979 ಪ್ರಯಾಣಿಕರು ಪ್ರಯಾಣಿಸಿದ್ದು 5,25,717 ಲಕ್ಷ ರೂಪಾಯಿ ದಂಡ ಸಂಗ್ರಹ. ಮಾರ್ಚ್ನಲ್ಲಿ 1,69,434 ಪ್ರಯಾಣಿಕರು ಪ್ರಯಾಣಿಸಿದ್ದು 5,01,398 ಲಕ್ಷ ದಂಡ ಸಂಗ್ರಹ. ಏಪ್ರಿಲ್ನಲ್ಲಿ 1,77,207 ಪ್ರಯಾಣಿಕರು ಪ್ರಯಾಣಿಸಿದ್ದು 5,29,610 ಲಕ್ಷ ರೂಪಾಯಿ ದಂಡ ಸಂಗ್ರಹ ಮಾಡಲಾಗಿದೆ. ಒಟ್ಟು 10,77,570 ಪ್ರಯಾಣಿಕರು ಪ್ರಯಾಣಿಸಿದ್ದು ಓವರ್ ಸ್ಟೇ, ಓವರ್ ಟ್ರಾವೆಲ್ ಸೇರಿದಂತೆ ಒಟ್ಟು 32,48,508 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ಒಟ್ಟಾರೆ ಮೆಟ್ರೋ ನಿಲ್ದಾಣದಲ್ಲಿ 20 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ನಿಲ್ದಾಣದಲ್ಲಿ ಇದ್ರೆ ದಂಡವನ್ನ ಹಾಕಲಾಗ್ತಾ ಇದೆ. ಇತ್ತೀಚೆಗೆ ಬಿಎಂಆರ್ಸಿಎಲ್ ಈ ನಿಯಮವನ್ನ ಜಾರಿ ಮಾಡಿತ್ತು. ಓರ್ವ ಯುವಕ ದಂಡ ಕೂಡ ಕಟ್ಟಿದ್ದ. ಇದೀಗ ಇದೇ ರೀತಿಯ ನಿಯಮಗಳನ್ನ ಮೀರಿದ ಪ್ರಯಾಣಿಕರಿಂದ ದಂಡವನ್ನ ವಿಧಿಸಲಾಗ್ತಾ ಇದ್ದು, ಕಳೆದ 6 ತಿಂಗಳಲ್ಲಿ 10 ಲಕ್ಷ ಪ್ರಯಾಣಿಕರಿಂದ 32 ಲಕ್ಷಕ್ಕೂ ಅಧಿಕ ದಂಡವನ್ನ ಸ್ವೀಕರಿಸಲಾಗಿದೆ. ಪ್ರಯಾಣಿಕರೇ ಹಾಗಿದ್ರೆ ಎಚ್ಚರವಾಗಿ ಮೆಟ್ರೋದಲ್ಲಿ ಪ್ರಯಾಣಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.